ಹಲೋ ಸ್ನೇಹಿತರೆ, ನಾವು ಇದನ್ನ HTML ಲೆಸನ್ ನಂಬರ್ 23 ಅಲ್ಲಿ ಇದೀವಿ. ನಾವು ಇದನ್ನ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಇನ್ಲೈನ್ CSS ಅಂತೇಳಿ. ಈ ಇನ್ಲೈನ್ CSS ಅಂದ್ರೆ ಏನು ಅಂತ ಹೇಳೋದಾದ್ರೆ, ಇದು ಪ್ರತಿಯೊಂದು ಲೈನ್ ನ ಅಥವಾ ಪ್ಯಾರಾಗ್ರಾಫ್ ನ ಅಥವಾ ಕಂಟೆಂಟ್ ನ ಚೇಂಜ್ ಮಾಡಿ ಸ್ಟೈಲ್ ನ ಅಪ್ಲೈ ಮಾಡೋದಕ್ಕೋಸ್ಕರ ಇರುತ್ತೆ. ಈ ಇನ್ಲೈನ್ CSS ನ ಯೂಸ್ ಮಾಡ್ಕೊಂಡು ನಾವು ಪರ್ಟಿಕ್ಯುಲರ್ ಆಗಿ ಒಂದು ಕಂಟೆಂಟ್ ನ ಸ್ಟೈಲ್ ನ ಚೇಂಜ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣಂತೆ. ನಾನು ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಫಸ್ಟ್ HTML ಹಾಗೆ ಹೆಡ್ ಟ್ಯಾಗ್ ನ ಹಾಕ್ತೀನಿ. ಅದೇ ರೀತಿ ಹೆಡ್ ಟ್ಯಾಗ್ ನ ಕ್ಲೋಸ್ ಮಾಡಿ ಇಲ್ಲಿ ಬಾಡಿ ಟ್ಯಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿ ಇಲ್ಲಿ HTML ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಈ ಹೆಡ್ ಟ್ಯಾಗ್ ಒಳಗಡೆ ನಾವೇನ್ ಸ್ಟೈಲ್ ಶೀಟ್ ನ ಅಪ್ಲೈ ಮಾಡ್ತೀವಲ್ಲ ಅದನ್ನ ಇಂಟರ್ನಲ್ ಸ್ಟೈಲ್ ಶೀಟ್ ಅಂತ ಹೇಳಿ ಕರೀತಾರ. ಹಾಗೆ ಇದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದೀವಲ್ಲ, ಇಲ್ಲಿ ನಾನು ಇನ್ಲೈನ್ ಸ್ಟೈಲ್ ಶೀಟ್ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಬಾಡಿ ಟ್ಯಾಗ್ ತೆಳಗಡೆ ನಾನು ಇನ್ಲೈನ್ CSS ಅಂತ ಹೇಳಿ ಬರ್ದಿರ್ತೀನಿ. ಈ ರೀತಿ ಇನ್ಲೈನ್ CSS ಅಂತ ಹೇಳಿ ಬರ್ದಿದ್ದೀನಲ್ಲ, ಹಾಗೆ ಇಲ್ಲಿ ಬ್ರೇಕ್ ಟ್ಯಾಗ್ ನ ಹಾಕ್ತೀನಿ. ಇಲ್ಲಿ ಒಂದು 4 ಪ್ಯಾರಾಗ್ರಾಫ್ ಟ್ಯಾಗ್ ನ ಹಾಕ್ತೀನಿ ನೋಡ್ರಿ. ಏನಂತಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ನ ಓಪನ್ ಮಾಡಿ ಹಲೋ ಫ್ರೆಂಡ್ಸ್ ಅಂತ ಹೇಳಿ ಬರ್ದಿರ್ತೀನಿ. ಅದೇ ರೀತಿ ಈ ಪ್ಯಾರಾಗ್ರಾಫ್ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ನಲ್ಲಿ HTML ಅಂತ ಹೇಳಿ ಬರ್ದಿರ್ತೀನಿ. ಹಾಗೆ ಪ್ಯಾರಾಗ್ರಾಫ್ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಇದು ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಈ ಪ್ಯಾರಾಗ್ರಾಫ್ ಟ್ಯಾಗ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ನಲ್ಲಿ ಸ್ಟೈಲ್ ಶೀಟ್ ಅಂತ ಹೇಳಿ ಬರ್ದಿರ್ತೀನಿ. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ನಲ್ಲಿ ಕರ್ನಾಟಕ ಅಂತ ಹೇಳಿ ಬರ್ದಿರ್ತೀನಿ. ಹಾಗೆ ಇನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ನ ಓಪನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಇಂಡಿಯಾ ಅಂತ ಹೇಳಿ ಬರ್ದಿರ್ತೀನಿ. ಈಗ ಈ ಪ್ಯಾರಾಗ್ರಾಫ್ ಟ್ಯಾಗ್ ನ ಕೂಡ ಕ್ಲೋಸ್ ಮಾಡಿರ್ತೀನಿ. ಈ ರೀತಿ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ನ ಯೂಸ್ ಮಾಡಿಕೊಂಡು 5 ಲೈನ್ ನ ಬರ್ದಿದ್ದೀನಲ್ಲ, ಇದನ್ನ ನಾನು ಸೇವ್ ಮಾಡೋಕ್ಕಿಂತ ಮುಂಚೆ ಈ ಪ್ಯಾರಾಗ್ರಾಫ್ ಗೆ ಇಲ್ಲಿ ಸ್ಟೈಲ್ ಅನ್ನೋದು ಅಪ್ಲೈ ಮಾಡ್ತೀನಿ ನೋಡ್ರಿ. ಈ ಹೆಡ್ ಟ್ಯಾಗ್ ಒಳಗಡೆ ನಾನು ಸ್ಟೈಲ್ ಅಂತೇಳಿ ಟ್ಯಾಗ್ ನ ಓಪನ್ ಮಾಡಿ ಹಾಗೆ ಸ್ಟೈಲ್ ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡಿರ್ತೀನಿ. ಈ ಹೆಡ್ ಟ್ಯಾಗ್ ಒಳಗಡೆ ಏನ್ ಸ್ಟೈಲ್ ನಾವು ಅಪ್ಲೈ ಮಾಡ್ತೀವಲ್ಲ ಇದನ್ನ ಇಂಟರ್ನಲ್ CSS ಅಂತ ಹೇಳ್ತಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಇದು. ಇಲ್ಲಿ ಸ್ಟೈಲ್ ಒಳಗಡೆ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ನಾವು P ಅನ್ನೋ ಎಲಿಮೆಂಟ್ ನ ಕೊಟ್ಟಿದ್ವಲ್ಲ, ಇಲ್ಲಿ P ಅಂತೇಳಿ ಎಲಿಮೆಂಟ್ ಸೆಲೆಕ್ಟರ್ ನ ಹಾಕ್ತೀನಿ. ಹಾಗೆ ಇಲ್ಲಿ ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡಿ ಇದ್ರ ಒಳಗಡೆ ಎಲ್ಲ ಪ್ಯಾರಾಗ್ರಾಫ್ ಗು ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್ ಬರ್ಬೇಕಂತೇಳಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಹೈಫೋನ್ ಕಲರ್ ಅಂತೇಳಿ ಕೊಟ್ಟು ಹಾಗೆ ಕೊಲನ್ ನ ಕೊಟ್ಟು ಪಿಂಕ್ ಅಂತೇಳಿ ಕೊಡ್ತೀನಿ. ಹಾಗೆ ಸೆಮಿಕೋಲನ್ ಇಂದ ಈ ಸ್ಟೈಲ್ ನ ಎಂಡ್ ಮಾಡ್ತೀನಿ. ಹಾಗೆ ಈ ಕರ್ಲಿ ಬ್ರಾಕೆಟ್ ನ ಇಲ್ಲಿ ಕ್ಲೋಸ್ ಮಾಡಿರ್ತೀನಿ. ಈ ರೀತಿ ಪ್ಯಾರಾಗ್ರಾಫ್ ಗೆ ನಾವು ಸ್ಟೈಲ್ ನ ಅಪ್ಲೈ ಮಾಡಿದೀವಲ್ಲ, ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್ ಅಂತ ಹೇಳಿ ಕೊಟ್ಟಿದ್ದೀವಲ್ಲ, ನಾನು ಈ ಫೈಲ್ ನ ಸೇವ್ ಮಾಡ್ತೀನಿ ನೋಡ್ರಿ. ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ತಗೊಂಡು ಹಾಗೆ ಡೆಸ್ಕ್ಟಾಪ್ ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಒಳಗಡೆ HTML ಟ್ಯುಟೋರಿಯಲ್ಸ್ ಅಂತೇಳಿ ಫೋಲ್ಡರ್ ಇದೆಯಲ್ಲ, ಇದ್ರ ಒಳಗಡೆ ನಾನು lesson23.html ಅಂತೇಳಿ ಫೈಲ್ ನ ಸೇವ್ ಮಾಡ್ತೀನಿ. ಹಾಗೆ ಈ ಫೋಲ್ಡರ್ ನ ಓಪನ್ ಮಾಡ್ಕೊಂಡು lesson23 ಅನ್ನೋ ಫೈಲ್ ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇನ್ಲೈನ್ CSS ಅಂತ ಹೇಳಿ ಬಂದಿದೆ. ಹಾಗೆ ಹಲೋ ಫ್ರೆಂಡ್ಸ್, HTML, ಸ್ಟೈಲ್ ಶೀಟ್, ಕರ್ನಾಟಕ, ಇಂಡಿಯಾ ಈ ರೀತಿ ಎಲ್ಲ ಬಂದಿದೆ. ಆದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಯಾವ ಪ್ಯಾರಾಗ್ರಾಫ್ ನ ಟ್ಯಾಗ್ ನ ತಗೊಂಡಿದ್ನಲ್ಲ ಅದೆಲ್ಲ ಬ್ಯಾಕ್ ಗ್ರೌಂಡ್ ಪಿಂಕ್ ಕಲರ್ ಅಲ್ಲಿ ಬಂದಿದೆ. ಈ ರೀತಿ ನಾವು ಪ್ಯಾರಾಗ್ರಾಫ್ ಗೆ ಇಂಟರ್ನಲ್ ಸ್ಟೈಲ್ ಶೀಟ್ ನ ಯೂಸ್ ಮಾಡ್ಕೊಂಡು ಸ್ಟೈಲ್ ನ ಅಪ್ಲೈ ಮಾಡ್ತಿದ್ವಲ್ಲ, ಅದೇ ರೀತಿ ನಾವು ಪ್ಯಾರಾಗ್ರಾಫ್ ಗೆ ಇನ್ಲೈನ್ ಸ್ಟೈಲ್ ಶೀಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಾನು ಸೆಕೆಂಡ್ ಲೈನ್ ಇದೆಯಲ್ಲ, HTML ಅನ್ನೋ ಪ್ಯಾರಾಗ್ರಾಫ್ ಇದೆಯಲ್ಲ, ಇದರಲ್ಲಿ ನಾನು ಪ್ಯಾರಾಗ್ರಾಫ್ ಟ್ಯಾಗ್ ಓಪನ್ ಆದ್ಮೇಲೆ ಸ್ಪೇಸ್ ಕೊಟ್ಟು ಸ್ಟೈಲ್ ಈಕ್ವಲ್ ಟು ಇಲ್ಲಿ ಪ್ಯಾರಾಗ್ರಾಫ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ಬೇಕಂದ್ರೆ ನಾನು ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಐಫನ್ ಕಲರ್ ಅಂತೇಳಿ ಹಾಕಿ ಕೊಲನ್ ನ ಹಾಕಿ ಇಲ್ಲಿ ರೆಡ್ ಅಂತೇಳಿ ಕೊಡ್ತೀನಿ. ಹಾಗೆ ಸೆಮಿಕೋಲನ್ ಹಾಕಿ ಈ ಸ್ಟೈಲ್ ನ ಎಂಡ್ ಮಾಡಬೇಕಾಗುತ್ತೆ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಬ್ರೌಸರ್ ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಪರ್ಟಿಕ್ಯುಲರ್ ಆಗಿ ಈ ಲೈನ್ ಮಾತ್ರ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನೋದು ಚೇಂಜ್ ಆಗಿದೆ. ಅಂದ್ರೆ ಪರ್ಟಿಕ್ಯುಲರ್ ಒಂದು ಲೈನ್ ಅಥವಾ ಕಂಟೆಂಟ್ ಮಾತ್ರ ಚೇಂಜ್ ಆಗ್ಬೇಕು ಅಂತಂದ್ರೆ ಆ ಟ್ಯಾಗ್ ಒಳಗಡೆನೆ ಸ್ಟೈಲ್ ನ ಹಾಕಿ ಯೂಸ್ ಮಾಡ್ಕೋಬಹುದು. ಅದನ್ನೇ ನಾವು ಇನ್ಲೈನ್ ಸ್ಟೈಲ್ ಶೀಟ್ ಅಂತೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬೇಕಂತಂದ್ರೆ ಅದನ್ನೇ ನೋಡ್ರಿ, ಸ್ಟೈಲ್ ಈಕ್ವಲ್ ಟು ಡಬಲ್ ಕೋಟ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಹೈಫನ್ ಕಲರ್ ಅಂತ ಹಾಕಿ ಕೊಲನ್ ಹಾಕಿ ನಾನು ಇಲ್ಲಿ ಸರಿ ಎಲ್ಲೋ ಅಂತೇಳಿ ಕೊಡ್ತೀನಿ. ಎಲ್ಲೋ ಅಂತ ಹಾಕಿ ಸೆಮಿಕೋಲನ್ ಹಾಕಿ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾವು ಇನ್ಲೈನ್ ಸ್ಟೈಲ್ ಶೀಟ್ ಕೊಡೋದ್ರಿಂದ ಇದನ್ನ ಸೇವ್ ಮಾಡ್ತೀನಿ ನೋಡ್ರಿ. ಹಾಗೆ ಈ ಬ್ರೌಸರ್ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ಲೈನ್ ಕೂಡ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನೋದು ಚೇಂಜ್ ಆಗಿದೆ. ನಾನು ಈ ಪ್ಯಾರಾಗ್ರಾಫ್ ಗೆ ಎಲ್ಲೋ ಅನ್ನೋ ಕಲರ್ ನ ಕೊಟ್ಟಿದ್ನಲ್ಲ ಸ್ಟೈಲ್ ನ, ಆ ಸ್ಟೈಲ್ ಅನ್ನೋದು ಇಲ್ಲಿ ಅಪ್ಲೈ ಆಗಿದೆ. ಈ ಸ್ಟೈಲ್ ಶೀಟ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಇನ್ಲೈನ್ ಸ್ಟೈಲ್ ಶೀಟ್ ನ ಚೆಕ್ ಮಾಡುತ್ತೆ, ಅದಾದ್ಮೇಲೆ ಇಂಟರ್ನಲ್ ಸ್ಟೈಲ್ ಶೀಟ್ ನ ಚೆಕ್ ಮಾಡುತ್ತೆ, ಅದಾದ್ಮೇಲೆ ಲಾಸ್ಟ್ ಗೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಏನಾದ್ರು ಇದ್ರೆ ಆ ಸ್ಟೈಲ್ ನ ಚೆಕ್ ಮಾಡುತ್ತೆ. ಇಲ್ಲಿ ನಾನು ಫಸ್ಟ್ ಇನ್ಲೈನ್ ಸ್ಟೈಲ್ ಶೀಟ್ ನ ಕೊಟ್ಟಿದ್ದೇನಲ್ಲ, ಅದರಿಂದ ಇಲ್ಲಿ ಫಸ್ಟ್ ಇನ್ಲೈನ್ ಸ್ಟೈಲ್ ಶೀಟ್ ನ ತಗೊಂಡಿದ್ದೆ. ಈ ಲೈನ್ಸ್ ಗೆ ನಾವು ಇನ್ಲೈನ್ CSS ಏನು ಕೊಟ್ಟಿದ್ದಿಲ್ಲ, ಅದರಿಂದ ಅದು ಎಕ್ಸ್ಟರ್ನಲ್ CSS ನ ತಗೊಂಡಿದ್ದೆ. ಈ ರೀತಿ ನಾವು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಗೆ ಇನ್ಲೈನ್ CSS ನ ಕೊಟ್ಕೋಬಹುದು. ಹಾಗೆ ಇನ್ಲೈನ್ CSS ಅಲ್ಲಿ ಕೂಡ ಬಹಳಷ್ಟು ಸ್ಟೈಲ್ಸ್ ಇದೆ, ಅದೆಲ್ಲ ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯಂತೆ. ಓಕೆ ಸ್ನೇಹಿತರೆ, ನಿಮ್ಗೆ ಗೊತ್ತಾಯ್ತಲ್ಲ ಇನ್ಲೈನ್ ಸ್ಟೈಲ್ ಶೀಟ್ ನ ಯಾವ ರೀತಿ ಕೊಡೋದು ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಟರ್ನಲ್ CSS ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.